ರಸ್ತೆಯಲ್ಲಿ ಆಟವಾಡುತ್ತಿದ್ದಂಥ 5 ವರ್ಷ ಮಗುವನ್ನ ಕಾಲಲ್ಲಿ ಒದ್ದು ವಿಕೃತಿ ಮೆರೆದಿರುವಂತಹ ಘಟನೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ಯಾಗರಾಜ್ ನಗರದಲ್ಲಿ ನಡೆದಿರುವಂಥದ್ದು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಭಾನುವಾರ ಮಧ್ಯಾಹ್ನ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಸದ್ಯ ಈ ಒಂದು ಜಾಗವನ್ನು ನಾನು ತೋರಿಸ್ತೀನಿ ಮತ್ತೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಿರುವಂಥದ್ದು. ಈಗ ಏನು ಮನೆಯನ್ನು ಕಾಣ್ತಾ ಇದೆ, ಈ ಮನೆಯ ಮುಂಭಾಗದಲ್ಲಿ ಈ ಕಾರಿನ ಪಕ್ಕದಲ್ಲೇ ಇಬ್ಬರು ಮಕ್ಕಳು ಮತ್ತೆ ಅವರೆಲ್ಲರೂ ಕೂಡ ಶಟಲ್ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಾಹ್ನ ಸುಮಾರು 1:30-2 ಗಂಟೆಯ ಸುಮಾರಿಗೆ ಇದೇ ಮನೆಯ ಗೇಟನ್ನು ಅಂದರೆ ಅದು ವ್ಯಾಗನರ್ ಕಾರ್ ಹಿಂಭಾಗದಿಂದ ಗೇಟನ್ನು ಓಪನ್ ಮಾಡಿಕೊಂಡು ಆರೋಪಿ ರಂಜನ್ ಬರುವಂಥದ್ದು. ಆ ಬಂದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ವಿಡಿಯೋ ನೋಡಿದ್ರೆ ಎಂತರೂ ಕೂಡ ಒಂದು ಜುಮ್ ಅನ್ಸುತ್ತೆ. ಮಗುವನ್ನ ಕಾಲಲ್ಲಿ ಒದ್ದು ಆನಂತರ ಆತ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಆತ ಮುಂದೆ ಹೋಗ್ತಾನೆ. ಆದರೆ ಆ ಮಗುಗೆ ಹಣೆಗೆ ಮತ್ತೆ ಮೂಗುಗೆಲ್ಲ ಕೂಡ ಗಾಯ ಆಗಿರುವಂಥದ್ದು. ಆನಂತರ ಇಲ್ಲಿ ಸ್ಥಳೀಯರೆಲ್ಲ ಸೇರ್ತಾರೆ, ಅವ್ರ ಪೇರೆಂಟ್ಸ್ ಬರ್ತಾರೆ. ಆ ನಂತರ ಎಲ್ಲ ಮಗುವನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಆ ಬಳಿಕ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡುವಂಥದ್ದು. ಆದರೆ ಈ ಒಂದು ಇನ್ಸಿಡೆಂಟ್ ಏನು ರೆಕಾರ್ಡ್ ಆಗಿದೆ, ಈ ಮನೆಯ ಪಕ್ಕ ಅದಂದ್ರೆ ಈ ರೋಡ್ ಪಕ್ಕದ ಒಂದು ರೋಡಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಇದೇ ಒಂದು ಮನೆಯ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅಂದ್ರೆ ಮಗು ಎಲ್ಲೋ ಸ್ಲಿಪ್ ಆಗಿ ಬಿದ್ದಿರಬೇಕು ಅಥವಾ ಎಲ್ಲ ತಳ್ಳಿರ್ಬೇಕು ಅನ್ಕೊಂಡಿದ್ರು. ಆದ್ರೆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಯ್ತು ಆತನ ವಿಕೃತಿಯ ಮನಸ್ಸು ಯಾವ ರೀತಿ ಇದೆ ಅಂತ ಕಾಲಲ್ಲಿ ಒದ್ದು ಆತರ ಹೋಗುವಂಥದ್ದು. ಆ ಬಳಿಕ ಸಿಸಿ ಕ್ಯಾಮ್ರಾ ನೋಡಿ ಅನಂತರ ಪೇರೆಂಟ್ಸ್ ಎಲ್ಲರೂ ಕೂಡ ತಮ್ಮ ಮನೆಗಳ ಸಿಸಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ. ಆ ಬಳಿಕ ಗೊತ್ತಾಗುತ್ತೆ ಇದು ಕೇವಲ ಒಂದ್ಸರಿ ಅಟೆಂಪ್ಟ್ ಮಾಡಿರೋದಲ್ಲ, 3-4 ಬಾರಿ ಮಕ್ಕಳಿಗೆ ಇದೇ ರೀತಿಯಾಗಿ ಹೊಡೆದಿರುವಂಥದ್ದು. ತಲೆ ಕೂದಲಿಗೆ ಆಡುವಂತ ಸಂದರ್ಭದಲ್ಲಿ ಮಗುವನ್ನ ಅಲ್ಲೇ ಮಾಡುವಂಥದ್ದು, ಓಡ್ ಬಂದು ಬೈಕ್ ಅಲ್ಲೇ ಅಡ್ಡ ಹಾಕುವಂಥದ್ದು, ಇವೆಲ್ಲ ರೀತಿಯಾದಂತಹ ಇನ್ಸಿಡೆಂಟ್ ಗಳನ್ನ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೆ ಆ ನಂತರ ಸದ್ಯ ಅವರ ಪೋಷಕರು ಕೂಡ ಇದ್ದಾರೆ. ಅಂದ್ರೆ ಮಕ್ಕಳ ಮೇಲೆ ಅಸಲ್ಟ್ ಮಾಡುವ ಸಂಬಂಧಪಟ್ಟಂತೆ ಅವ್ರ ಪೋಷಕರು ಇದ್ದಾರೆ. ಆದ್ರೆ ಇಲ್ಲಿ ಪೊಲೀಸರು ಈಗಾಗಲೇ ಬನಶಂಕರಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಮಾನಸಿಕ ಸ್ಥಿಮಿತೆ ಸರಿಯಿಲ್ಲ, ಆತ ಮಾನಸಿಕ ಸರಿಯಾಗಿಲ್ಲ ಅನ್ನೋ ವ್ಯವಸ್ಥೆ, ಆತನ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ ಅಂತೇಳಿ. ಆದ್ರೆ ಏನೇ ಇದ್ರೂ ಕೂಡ ಆತನನ್ನ ಅವರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಕುಟುಂಬಸ್ಥರು ಯಾಕೆ ಬಿಟ್ಟರು ಹೊರಗಡೆ ಓಡಾಡೋದಕ್ಕೆ ಅಂತೇಳಿ ಸದ್ಯ ಅವರ ಪೋಷಕರು ಅಂದ್ರೆ ಮಕ್ಕಳ ಪೋಷಕರಿದೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಇನ್ಸಿಡೆಂಟ್ ಆಗಿದ್ದು ಮತ್ತೆ ಹೇಗಾಯ್ತು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು ಪೊಲೀಸರು? ಭಾನುವಾರ ಮಧ್ಯಾಹ್ನ ಹೆಚ್ಚು ಕಮ್ಮಿ 12ರಿಂದ 1 ಗಂಟೆ ಮಧ್ಯ ಈ ಇನ್ಸಿಡೆಂಟ್ ಆಯ್ತು. ಇಲ್ಲಿ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ಬಂದು ಹಿಂದೆಯಿಂದ ಸಡನ್ ಆಗಿ ಮನೆಯಿಂದ ಈಚೆ ಬಂದು ಓಡ್ ಬಂದು ಜಾರ್ಸಿ ಕಾಲಲ್ಲಿ ಹೊಡೆದಿರೋದು. ಹೊಡೆದಿದ ತಕ್ಷಣ ಮಗುಗೆ ಗೊತ್ತೂ ಇಲ್ಲ, ಪಾಪ ಹಿಂದೆಯಿಂದ ಬಂದು ಹೊಡೆದ್ಬಿಟ್ಟಿದ್ದಾನೆ. ಬಿದ್ದಿ ಮಗುಗೆ ತಲೆ ಹತ್ರ, ಹಣೆ ಹತ್ರ, ಕೈಗೆ, ಮಂಡಿಗೆ ಎಲ್ಲ ಗಾಯ ಆಗಿದೆ, ಬ್ಲೀಡಿಂಗ್ ಆಯಿತು. ಇಮಿಡಿಯೇಟ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ ಆ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ಬಂದು CCTV ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿದಾಗ 2-3 ಡೇಸ್ 4 ಡೇಸ್ ಹಿಂದೆದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ಬೇರೆ ಬೇರೆ ಇನ್ಸಿಡೆಂಟ್ಸ್ ಅಲ್ಲಿ ಈ ತರ ಬೇರೆ ಬೇರೆ ಮಕ್ಕಳಿಗೆಲ್ಲ ಅವನು ಅಟ್ಯಾಕ್ ಮಾಡಿದ್ದಾನೆ. ಅದಾದ್ಮೇಲೆ ಅದನ್ನು ವಾಪಸ್ ತಗೊಂಡೋಗಿ ಸ್ಟೇಷನಲ್ಲಿ ತೋರಿಸ್ಬಿಟ್ಟು ಪೊಲೀಸ್ ಅವರಿಗೆ ಈ ತರ ಇದೆ ಸರ್ ಅಂತ ಫ್ಯಾಕ್ಟ್ಸ್ ಹೇಳಿದೀವಿ. ಅದಾದ್ಮೇಲೆ ಈಗ ಒಂದು FIR ಲಾಂಚ್ ಆಗಿದೆ. ಭಯಪಡೋ ಪರಿಸ್ಥಿತಿ ಇದೆ ಈಗ ಮಕ್ಕಳಿಗೆ ಸ್ವಲ್ಪ ಭಯ ಇದೆ, ರೋಡಲ್ಲಿ ಇಳಿಯೋದಕ್ಕೂ ಭಯ ಇದೆ. ಬಿಕಾಸ್ 10 ಸೆಕೆಂಡ್ ಸಿಕ್ಕಿದ್ರೆ ಸಾಕು ಆಯಪ್ಪಂಗೆ ಬಂದ್ ಮಕ್ಳಿಗೆ ಹೊಡೆದು ಹೋಗ್ಬಿಡೋದಕ್ಕೆ. ಅಂಡ್ ಅವ್ನು ಹೊಡೆದಾದ್ಮೇಲೆ ಅವ್ರ ಫೇಸಲ್ಲಿ ಯಾವುದು ರಿಗ್ರೆಟ್ ಇಲ್ಲ, ಯಾಕೆ ಮಾಡ್ದ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹೇಳೋದಕ್ಕೆ ಫಿಟ್ನೆಸ್ ಟ್ರೈನರು ಅಂತಾರೆ. ಫಿಟ್ನೆಸ್ ಟ್ರೈನರ್ ಆದವರು ಮಕ್ಕಳು 5 ವರ್ಷದ ಮಗು ಹೊಡಿಯೋಕ್ಕೆ ಮನ್ಸಾನ ಹೆಂಗ್ ಬರುತ್ತೆ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಅಂದ್ರೆ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಈ ತರ ಮನಸ್ಥಿತಿ ಇರುವಂತವ್ರು ಹೊರಗಡೆ ಯಾಕೆ ಓಡಾಡಕ್ಕೆ ಬಿಡ್ತಾರೆ, ಅಂತವ್ರನ್ನೆಲ್ಲಾದ್ರೂ ರಿಹಾಬಿಲಿಟೇಷನ್ ಸೆಂಟರ್ ಅಥವಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಅಂತವ್ರನ್ನ ಈ ರೀತಿಯಾಗಿ ಓಡಾಡುವಂಥದ್ದು ಸರಿ. ಅವ್ರ ಕುಟುಂಬಸ್ಥರೇ ಮೊದಲೇ ಆತನನ್ನ ಹೊರಗಡೆ ಬಿಡಬಾರ್ದಾಗಿತ್ತು ಅಂತೇಳಿ ಅವರ ಪೋಷಕರು ಕೂಡ ಹೇಳ್ತಾರೆ. ಸದ್ಯ ಈಗ ಈ ಬಗ್ಗೆ ಬನಶಂಕರಿ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಾಗಿದೆ. ಮತ್ತೆ ಈಗ ಆಲ್ರೆಡಿ ಅಂದ್ರೆ ಒಂದು ಮಧುರೈನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ಬಗ್ಗೆ ಈಗ ಪೊಲೀಸರು ಪರಿಶೀಲನೆ ಕೂಡ ಈಗ ಮಾಡ್ತಾ ಇರುವಂತದ್ದು. ಅದೇ ಏನೇ ಇರಲಿ, ಈ ರೀತಿಯಾದಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಪೋಷಕರು ಈ ಒಂದು ಜಾಗದಲ್ಲಿ ಓಡಾಡಕ್ಕೆ ಮಕ್ಕಳನ್ನ ಓಡಾಡಕ್ಕೆ ಬಿಡೋಕ್ಕೂ ಕೂಡ ಈಗ ಭಯಪಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮರಾಮನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.